ಹಾಯ್ ಫ್ಯಾಮ್, ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಟು ಮೈ ಚಾನೆಲ್ ಆರ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ನಿಮ್ಮ ಖುಷಿ ಯಶು ಮಾತಾಡ್ತಾ ಇರೋದು. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರೋಗ್ಯವಾಗಿದ್ದೀರಾ ಅಂತ ಅಂದ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಈ ವಿಡಿಯೋ ಇವತ್ತಿನ ಏನಪ್ಪ ಅಂತಂದರೆ ಅ ಡೇ ಇನ್ ಮೈ ಲೈಫ್. ಸೊ ಅಂದರೆ ಈ ಪೂರ್ತಿ ದಿನ ನಾನು ಏನೆಲ್ಲ ಮಾಡ್ತೀನಿ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸೋಣ ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಇವಾಗ ನಾನು ಆಲ್ರೆಡಿ ಎದ್ದು ಚಿಯಾ ಸೀಡ್ಸ್ದು ವಾಟರ್ ಕುಡಿದ್ಬಿಟ್ಟು ನಮ್ಮ ಅಂಗಡಿ ಹತ್ರ ಹೋಗಿ ಬಂದು ಅಲ್ಲೊಂದು ಸ್ವಲ್ಪ ಹೊತ್ತಿದ್ದು ಬಂದಿದ್ದಾಯಿತು. ಅದಾದಮೇಲೆ ಅಂದ್ಕೊಂಡೆ ವ್ಲಾಗ್ ಯಾಕೆ ಮಾಡಬಾರ್ದು ಅಂತ. ಸೊ ಇವತ್ತು ಹಬ್ಬದ ಪ್ರಯುಕ್ತ ಅಡುಗೆ ಮನೆ ಫುಲ್ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇಡೀ ಫುಲ್ ಅಡುಗೆ ಮನೆ ಪಾತ್ರೆ ಎಲ್ಲ ವಾಶ್ ಮಾಡಿ ಫುಲ್ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನನ್ನ ಜೊತೆ ನೀವು ಬಂದು ನೋಡಿ ನಾನು ಏನೆಲ್ಲ ಮಾಡ್ತೀನಿ, ಹೇಗೆಲ್ಲ ಕ್ಲೀನ್ ಮಾಡ್ತೀನಿ, ಏನೇನೆಲ್ಲ ನಾನು ಇವತ್ತಿನ ದಿನ ಮಾಡ್ತೀನಿ ಅಂತ. ಸಂಜೆ ದೇವಸ್ಥಾನಕ್ಕೂ ಹೋಗೋ ಪ್ಲ್ಯಾನಲ್ಲಿದ್ದೀನಿ. ಸೊ ಅದಕ್ಕೋಸ್ಕರ ಇಡೀ ದಿನ ಬ್ಯುಸಿ ಆಗಿರೋದ್ರಿಂದ ವ್ಲಾಗ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಸೊ ಎಸ್ ಗೈಸ್, ಬನ್ನಿ ನೋಡೋಣ ಏನೇನು ಮಾಡ್ತೀನಿ ಅಂತ. ಇವಾಗ ಅಡುಗೆ ಮನೆ ಹೇಗಿದೆ ಅಂತಂದರೆ ನೋಡಿ, ನಾನು ಅಡುಗೆ ಮನೆ ಫುಲ್ ಹೀಗಿದೆ ಇವತ್ತು. ಯೂಶ್ವಲಿ ನಾನು ಈ ಥರ ಎಲ್ಲ ಇಟ್ಟಿರಲ್ಲ, ನೀಟಾಗಿ ಇಟ್ಟಿರ್ತೀನಿ. ನಿನ್ನೆ ಎಲ್ಲ ನಾನು ಮನೆ ಕ್ಲೀನ್ ಮಾಡೋಕ್ಕೆ ಹೋಗಿಲ್ಲ, ಬಿಕಾಸ್ ಇವತ್ತು ಹೆಂಗೂ ಕ್ಲೀನ್ ಮಾಡಬೇಕಲ್ವಾ ಅನ್ನೋದು. ಪಾತ್ರೆ ಅಲ್ಲೇ ಬಿದ್ದಿದೆ. ಸೊ ನೋಡಿ, ಇದೆಲ್ಲ ಮೆಸ್ ಆಗಿದೆ. ಸೊ ಇವತ್ತು ಇದೆಲ್ಲ ಕ್ಲೀನ್ ಮಾಡಿಕೊಂಡು ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಬಿಫೋರ್ ಹೆಂಗಿರುತ್ತೆ, ಆಫ್ಟರ್ ಹೆಂಗಿರುತ್ತೆ, ಆ್ಯಂಡ್ ನಾನು ಏನೇನೆಲ್ಲ ಸರ್ಕಸ್ ಮಾಡ್ತೀನಿ ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಮೇಲೆಲ್ಲ ಹತ್ತಿ ವಿಡಿಯೋ ಮಾಡಬೇಕು. ಸೊ ಎಸ್ ಗೈಸ್, ಬನ್ನಿ ನೋಡೋಣ ಏನೆಲ್ಲ ಮಾಡೋಣ, ಹಿಂಗೆಲ್ಲ ಕ್ಲೀನ್ ಮಾಡ್ತೀನಿ ಅಂತೆಲ್ಲ. ನಿಮಗೆ ನಾನು ಏನೇನೆಲ್ಲ ಸರ್ಕಸ್ ಮಾಡಿ ಕ್ಲೀನ್ ಮಾಡ್ತೀನಿ ಅನ್ನೋದು ನಿಮಗೆಲ್ಲ ತೋರಿಸ್ತೀನಿ. ಸೊ ಎಸ್ ಗೈಸ್, ನನಗೆ ಕಮೆಂಟ್ ಮಾಡಿ, ನಾನು ಡೈಲಿ ವ್ಲಾಗ್ ಏನಾದರೂ ಮಾಡಬೇಕಾ, ಅಥವಾ ಗೆಟ್ ರೆಡಿ ವಿತ್ ಮೀ ವಿಡಿಯೋ ಮಾಡಬೇಕಾ, ಅಥವಾ ಯಾವ ಥರ ನಾನು ವಿಡಿಯೋ ಮಾಡಿದ್ರೆ ನಿಮ್ಗೆ ಇಷ್ಟ ಆಗುತ್ತೆ ಅನ್ನೋದನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಕೇಳ್ತೀನಿ. ಸೊ ನಾನು ಅನ್ಕೊತಾ ಇದ್ದೀನಿ ಇನ್ಮೇಲೆ ಡೈಲಿ ವ್ಲಾಗ್ನ ಮಾಡಿ ಡೈಲಿ ಪೋಸ್ಟ್ ಮಾಡೋಣ ಅಂತ. ಬಿಕಾಸ್ ಏನೋ ಈಗ ಮನೇಲಿದ್ದೀನಿ, ಕೆಲ್ಸಕ್ಕೆ ಹೋಗ್ತಾ ಇಲ್ಲ, ಕೆಲಸ ಬಿಟ್ಟು ಮನೇಲಿ ಇರೋದ್ರಿಂದ ಅಟ್ಲೀಸ್ಟ್ ನನಗೊಂದು ಡೈಲಿ ಆ್ಯಕ್ಟಿವಿಟಿ ಆಗುತ್ತೆ ವಿಡಿಯೋ ಸ್ಟಾರ್ಟ್ ಮಾಡಿದ್ರೆ ಅಂತ ಅಂದ್ಕೊಂಡು ವಿಡಿಯೋ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಡೈಲಿ ವ್ಲಾಗ್ಸ್ ನಿಮಗೆ ಬೇಕು ಅಂತಂದರೆ ದಯವಿಟ್ಟು ನನಗೊಂದು ಕಮೆಂಟ್ ಮಾಡಿ, ಕಮೆಂಟಲ್ಲಿ ತಿಳಿಸಿ ಮಾಡಿ ಅಂತ ಏನಾದರೂ ಕಮೆಂಟ್ ತಿಳಿಸಿ. ಸೊ ಕಮೆಂಟ್ ಮೂಲಕ ನಾನು ನೋಡ್ಕೊಂಡು ಡೈಲಿ ವ್ಲಾಗ್ಸ್ ಮಾಡೋದಾ ಅಂತ ಅಂದ್ಕೊಂಡು ಮಾಡ್ತೀನಿ. ಆ್ಯಂಡ್ ಇನ್ನೊಂದು 2-3 ದಿನ, ಇನ್ನೊಂದು ಈ ವೀಕ್ ಮತ್ತು ನೆಕ್ಸ್ಟ್ ವೀಕ್ ಫುಲ್ ಬ್ಯುಸಿ ಇರ್ತೀನಿ ನಾನು. ಸೊ ನನ್ನ ಬ್ಯುಸಿ ಶೆಡ್ಯೂಲ್ಸ್ ಹೆಂಗಿರುತ್ತೆ, ಏನೇನೆಲ್ಲ ಮಾಡ್ತೀನಿ, ಅಣ್ಣನ ಮದುವೆ ಇದೆ, ಆರ್ಡರ್ಸ್ ಇದೆ, ನಾನು ಪ್ರೊಫೆಷ್ನಲ್ ಮೇಕಪ್ ಆರ್ಟಿಸ್ಟ್ ಆಗಿರೋದ್ರಿಂದ ನಾಳೆ ಒಂದು ಆರ್ಡರ್ ಇದೆ, ಅದ್ರದ್ದು ಒಂದು ವ್ಲಾಗ್ ಮಾಡಿ ಹಾಕ್ತೀನಿ. ಆ್ಯಂಡ್ ಅಣ್ಣನ ಮದುವೆಗೆ ಹೋಗ್ತಾ ಇದ್ದೀನಿ. ಸೊ ಆ್ಯಂಡ್ ಅದಾದಮೇಲೆ ಅಣ್ಣನ ಮದುವೆ ಮುಗಿಸ್ಕೊಂಡಿದ್ದ ತಕ್ಷಣ ಮುಹೂರ್ತ ಮುಗಿಸ್ಕೊಂಡು ವಾಪಸ್ ಬರಬೇಕು. ವಾಪಸ್ ಬಂದಿದ್ದ ತಕ್ಷಣ ಮತ್ತು ಇನ್ನೊಂದು ಪ್ರೀ ವೆಡ್ಡಿಂಗ್ ಶೂಟ್ ಇದೆ, ಅದ್ರದ್ದು ವ್ಲಾಗ್ ಮಾಡಿ ಹಾಕ್ತೀನಿ. ಸೊ ಎಸ್, ಇಷ್ಟೆಲ್ಲ ನನ್ನ ಕೆಲಸಗಳಿರೋದ್ರಿಂದ ಅದ್ರದ್ದೆಲ್ಲ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಡೈಲಿ ವ್ಲಾಗ್ಸ್ ಮಾಡೋಣ, ಅಟ್ಲೀಸ್ಟ್ 1 ವೀಕ್ 7 ಡೇಸ್ ವ್ಲಾಗ್ಸ್ ಅಂತ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ ಬನ್ನಿ, ನಾನು ಏನೇನೆಲ್ಲ ಮಾಡ್ತೀನಿ, ಹೆಂಗೆಲ್ಲ ಮಾಡ್ತೀನಿ ಅನ್ನೋದನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ಸೊ ನೀವೆಲ್ಲ ನನಗೆ ಅದೇ ರೀತಿ ಸಪೋರ್ಟ್ ಮಾಡ್ತೀರಾ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಗೈಸ್, ಇವಾಗ ನಾವು ನಮ್ಮ ಅಂಗಡಿಲಿ ಬೋಂಡ ಮಾಡ್ತಿರೋದ್ರಿಂದ ಸೊ ಎಲ್ಲ ಏನದು ಕಡಲೆಬೇಳೆ ವಡೆನೆಲ್ಲ ಇಲ್ಲೇ ರುಬ್ಕೊಳ್ಳೋದು ನಾವು. ಸೊ ಇಲ್ಲೇ ರುಬ್ಕೊಳ್ಳೋದ್ರಿಂದ ಇಲ್ಲೇ ಎಲ್ಲ ಮಾಡ್ಕೊತಾ ಇದ್ದೀನಿ. ಸೊ ಅಲ್ಲಿ ಒಳ್ಕಲ್ಲಿಲ್ಲ, ಸೊ ಹಾಗಾಗಿ ಇಲ್ಲೇ ಮಾಡ್ಕೊತಾ ಇದ್ದೀನಿ. ಇದನ್ನು ಮಾಡಿಕೊಟ್ಬಿಟ್ಟು ನಾನು ಅಡುಗೆ ಮನೆಗೆ ಮಾಡೋದು ಸ್ಟಾರ್ಟ್ ಮಾಡ್ತೀನಿ. ಬಿಕಾಸ್ ನಮ್ಮ ಅತ್ತೆ ಬೆಳಗ್ಗೆ ಹೊತ್ತು ಕೆಲ್ಸಕ್ಕೆ ಹೋಗ್ತಾರೆ. ಅವ್ರು ಬೆಳಗ್ಗೆಯಿಂದ ಕೆಲ್ಸಕ್ಕೆ ಹೋಗಿ ಬಂದ ಮೇಲೆ ಇದನ್ನು ರುಬ್ಕೊಂಡು ಮಾಡಬೇಕು ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ನಾನು ಜಾಸ್ತಿ ಅಂಗಡಿ ಹತ್ರ ಹೋಗಲ್ಲ, ಅವರೇ ಇಬ್ಬರೇ ನಮ್ಮ ಮನೆಯವರು ಮತ್ತು ಅವರಿಬ್ಬರು ನೋಡ್ಕೊಳ್ಳೋದ್ರಿಂದ ನಾನು ಜಾಸ್ತಿ ಅಂಗಡಿ ಹತ್ರ ಹೋಗಲ್ಲ. ಸೊ ಅಟ್ಲೀಸ್ಟ್ ನನ್ನ ಕೈಲಾದಷ್ಟು ಸಹಾಯ ನಾನು ಮಾಡ್ತೀನಿ. 100% ಹೆಲ್ಪ್ ಮಾಡೋಕ್ಕಾಗಲ್ಲ, ಅಟ್ಲೀಸ್ಟ್ ಇಷ್ಟಾದರೂ ಮಾಡ್ಬೋದಲ್ಲ ಗೈಸ್. ಸೊ ಅದಕ್ಕೆ ಇಷ್ಟು ಹೆಲ್ಪ್ ಮಾಡೋಣ ಅಂತ ಮಾಡ್ಕೊಡ್ತಿದ್ದೀನಿ. ನನಗೂ ಟೈಮ್ ಪಾಸು ಆಗುತ್ತೆ. ಹಾಗೆ ಸ್ವಲ್ಪ ಬ್ಯುಸಿಯಾಗಿರಬೇಕು. ತೀರಾ ಸೋಂಬೇರಿಗೆ ಮನೆ ಕೆಲಸ ಮುಗಿಸಿದ ತಕ್ಷಣ ಊಟ ಮಾಡೋದು ಮಲಗೋದು ಹಂಗೆ ಮಾಡೋಕ್ಕೂ ಆಗಲ್ಲ ಅಲ್ವಾ ನಾವು. ಸೊ ಹಾಗಾಗಿ ಇಷ್ಟು ಕೆಲಸನ ಮಾಡ್ತೀನಿ. ಆ್ಯಕ್ಚುಲಿ ನಾನು ಇಷ್ಟೊಂದು ಮನೇಲೆಲ್ಲ ಮೆಸ್ ಇಟ್ಕೊಳ್ಳಲ್ಲ, ಬೇಗ ಕ್ಲಿಯರ್ ಮಾಡ್ಕೋತೀನಿ ಎಲ್ಲ ಕೆಲಸ. ಇದು ಕ್ಲೀನ್ ಮಾಡೋದಿದೆ ಅನ್ನೋ ರೀಸನ್ಗೋಸ್ಕರ ನಾನು ಇಷ್ಟು ಮೆಸ್ ಇಟ್ಕೊಂಡಿದ್ದೀನಿ. ಇಲ್ಲಾಂದರೆ ನನ್ನ ಮನೆ ಯಾವಾಗಲೂ ಕ್ಲೀನಾಗಿ ಇಟ್ಟಿರ್ತೀನಿ ಗೈಸ್. ಎಸ್ಪೆಷಲಿ ಅಡುಗೆ ಮನೆ ಖಂಡಿತವಾಗ್ಲೂ ಕ್ಲೀನಾಗಿ ಇಟ್ಕೊಂಡೇ ಇರ್ತೀನಿ. ಸೊ ಮನೆ ಕ್ಲೀನ್ ಮಾಡ್ಬೇಕು. ಸೊ ಹಾಗಾಗಿ ಇಷ್ಟೊಂದು ಮೆಸ್ ಇದೆ. ಸೊ ಏನು ಅನ್ಕೋಬೇಡಿ ಇವ್ರೇನು ಹಿಂಗೆ ಮೆಸ್ ಇಟ್ಕೊಂಡಿದ್ದಾರೆ ಅಂತ. ಯೂಶಲಿ ಇಡಲ್ಲ ನಾನು, ಹಬ್ಬ ಅಲ್ವಾ. ಸೊ ಇಡೀ ಮನೆ ಪಾತ್ರೆ ಎಲ್ಲ ತೊಳ್ಕೊಂಡು ಕ್ಲೀನ್ ಮಾಡೋದ್ರಿಂದ ನಾನು ಹಿಂಗೆ ಇಟ್ಕೊಂಡಿದ್ದೀನಿ. ಬಿಟ್ಟರೆ
ಇನ್ನು ಯೂಶಲ್ ಆಗಿ ಇಡಲ್ಲ ನಾನು. ಸೊ ಈಗ ರುಬ್ಕೋಬೇಕು ಗೈಸ್, ಇದಿಷ್ಟು ರುಬ್ಬಿಟ್ಟು ಆಮೇಲೆ ಅಡುಗೆ ಮನೆ ಕ್ಲೀನ್ ಮಾಡ್ಕೊತೀನಿ ನಾನು. ಸೊ ಇವಾಗ ಇದೊಂದು ಕೆಲಸ ಮಾಡ್ತಾ ಇದ್ದೀನಿ, ನೋಡೋಣ ಬನ್ನಿ. ಸೊ ಗೈಸ್ ಈಗ ರುಬ್ಬಿದೆಲ್ಲ ಆದಮೇಲೆ ಹೊಟ್ಟೆ ತುಂಬ ಹಶ್ವಾಗ್ತೈತೆ ಅಂತ ಟಿಫನ್ ಮಾಡ್ತಾ ಇದ್ದೀನಿ. ಟಿಫನ್ ಮಾಡಿ ನೆಕ್ಸ್ಟ್ ಕೆಲಸ ಕಂಟಿನ್ಯೂ ಮಾಡೋಣ. ನಾನು ಅಡುಗೆ ಏನು ಮಾಡಿರಲ್ಲ ಇವತ್ತು, ನನಗೆ ಟಿಫನ್ ಬಂದಿದೆ ನನ್ನ ಫ್ರೆಂಡ್ ಮನೆಯಿಂದ. ಸೊ ನಾನು ಇಲ್ಲಿ ತಿಂತಾಯಿದ್ದೀನಿ, ಅವರು ನಮ್ಮ ಅತ್ತೆ ಮತ್ತು ನನ್ನ ಹಸ್ಬೆಂಡ್ಗೆ ಹೋಟೆಲಿಂದ ತರಿಸ್ಕೊಟ್ಟಿದ್ದೀನಿ. ಸೊ ತಿಂದ್ಬಿಟ್ಟು ಎಲ್ಲ ಹೇಗಿರುತ್ತೆ ಎಲ್ಲ ನಿಮ್ಗೆ ತೋರಿಸ್ತೀನಿ. ನೋಡಿ ನಮ್ಮ ಕಿಚನ್ ಹೇಗಾಗಿದೆ ಇವಾಗಿನ ಸದ್ಯದ ಪರಿಸ್ಥಿತಿ. ಕಿಚನ್ಗೆ ನಾನು ಹೀಗಾಗಿದ್ದೀನಿ. ಸೊ ಅರ್ಧ ಕೆಲಸ ಆಗಿದೆ, ಅರ್ಧ ಅಲ್ಲ ಒಂದು 30% ಆಗಿದೆ ಇವಾಗ. ಸೊ ಇನ್ನೂ ಮಾಡಬೇಕು, ಇನ್ನೂ ಟೈಮ್ ಇದೆ, ಮಾಡೋಣ ಬನ್ನಿ. ನೋಡಿ ಗೈಸ್ ಫೈನಲಿ ಎಲ್ಲ ವಾಶ್ ಮಾಡಿ ಎಲ್ಲ ಜೋಡಿಸಿ, ಇದೊಂದೆರಡು ಇದನ್ನು ಟಬ್ ಜೋಡಿಸ್ಬೇಕು, ಬಿಟ್ಟರೆ ಎಲ್ಲ ವಾಶ್ ಮಾಡಿ ಎಲ್ಲ ಜೋಡಿಸಾಗಿದೆ. ಸೊ ಇಲ್ಲೇ ಆಲ್ರೆಡಿ ಟೈಮ್ ಲೇಟ್ ಆಗಿದ್ದರಿಂದ ದೇವಸ್ಥಾನ ಕ್ಯಾನ್ಸಲ್ ಮಾಡಿದ್ದೀವಿ. ದೇವಸ್ಥಾನಕ್ಕೆ ಇವತ್ತು ಹೋಗ್ತಿಲ್ಲ, ನೆಕ್ಸ್ಟ್ ಯಾವಾಗಾದರೂ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನಮ್ಮ ಮಂದಿದ್ದಾರೆ ನೋಡಿ. ಹಾಯ್ ಏನು ಹಾಯ್ ಮಾಡ್ಬೇಕು, ನೀನು ಮಾತಾಡ್ಬೇಕು, ಬ್ಲಾಗಲ್ಲಿ ಮಾತಾಡಲ್ಲಪ್ಪ. ಹಾಯ್ ಮಾಡಿ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಎಸ್. ನಮ್ದು ಇನ್ನೊಂದು ಫ್ರೆಂಡ್ ಹೊಡೋಗ್ಬಿಟ್ರು ಕ್ಯಾಮ್ರಾ ನೋಡಿದ ತಕ್ಷಣ. ಅವ್ರ ಕ್ಯಾಮ್ರಾಗ ಬರಲ್ಲ, ಬನ್ನಿ ತೋರಿಸಲ್ಲ, ಬನ್ನಿ ಕ್ಯಾಮ್ರಾಗ ಅವ್ರು ಬರಲ್ಲ. ಸೊ ಹಾಗಾಗಿ ಅವ್ರನ್ನ ತೋರಿಸ್ತಾ ಇಲ್ಲ. ಸೊ ನೆಕ್ಸ್ಟ್ ಏನು ಹೋಗೋಣ, ಬ್ಲೌಸ್ ಸ್ಟಿಚಿಂಗ್ ಕೊಡೋಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಆಮೇಲೆ ಒಂದು ಪಾರ್ಸಲ್ ಬರ್ತಿದೆ, ಪಾರ್ಸಲ್ ರಿಸೀವ್ ಮಾಡೋಕೆ ಹೋಗ್ಬೇಕು. ಅದೆರಡನ್ನೂ ಮುಗಿಸ್ಕೊಂಡು ಸಂಜೆ ಹೊಲದಲ್ಲಿ ಅಡುಗೆ ಮಾಡ್ತಿದ್ದೀವಿ ಗೈಸ್. ಸೊ ಅಲ್ಲೋಗಿ ಏನೇನೆಲ್ಲ ಮಾಡ್ತೀವಿ, ಎಷ್ಟೆಲ್ಲ ಫನ್ ಮಾಡ್ತೀವಿ. ಏನಕ್ಕೆ ನಿನ್ನೆ ಝೂಮ್ ಆಗ್ತೀನಿ ಹಂಗಾರೆ. ನಾನು ಸುಮ್ಮನೆ ನಾನು ಮಾಡ್ತಾ ಇದ್ದೆ ತಾನೆ. ನಾನು ಹೆಂಗಿದ್ದೀನಿ? ನಾನು ತುಂಬ ಚೆನ್ನಾಗಿದ್ದೀನಿ. ಹಂಗಾದ್ರೆ ನಾನು ಹಂಗಿರೋದು. ಸೊ ಇಷ್ಟ ಆಗಿದೆ. ಹೊಲದಲ್ಲಿ ಹೋಗಿ ಅಲ್ಲಿ ಏನೇನೆಲ್ಲ ಮಾಡ್ತೀವಿ ಅನ್ನೋದನ್ನ ಅಲ್ಲೂ ತೋರಿಸ್ತೀವಿ, ಬನ್ನಿ ನೋಡಿ. ಸೊ ಗೈಸ್ ಇದೊಂದು 2 ಸೀರೆ ತರಿಸಿದ್ದೆ ಮದುವೆಗೆ ಅಂತ ಹೇಳಿ. ಇನ್ನೂ ಒಂದು ಸೀರೆ ಇದೆ, ಬಟ್ ಅದು ಅಮ್ಮ ಮನೇಲಿ ಇಟ್ಟಿದ್ದೀನಿ, ಅಲ್ಲೇ ಬ್ಲೌಸ್ ಸ್ಟಿಚಿಂಗ್ ಕೊಟ್ಟಿದ್ದೀನಿ. ಸೊ ಅದು ಹೇಗಿರುತ್ತೆ ಅಂತ ನಿಮಗೆ ನೆಕ್ಸ್ಟ್ ಮದುವೆ ವ್ಲಾಗಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಅದನ್ನೇ ನಾನು ಮುಹೂರ್ತಕ್ಕೆ ಹಾಕೋತಾ ಇರೋದು. ಸೊ ಅದು ಹೇಗಿದೆ ಅಂತಂದರೆ, ಅದು ರಸ್ಟ್ ಆರೆಂಜ್ ವಿತ್ ಬ್ರೌನ್ ಸಾರಿ, ಇವಾಗ ರೀಸೆಂಟ್ ಟ್ರೆಂಡಿಂಗ್ ಇದೆಯಲ್ಲ ಆ ಸೀರೆ ತೊಗೊಂಬಂದಿರೋದು. ಸೊ ಇದು ಬಂದು ನನಗೆ ತುಂಬ ಇಷ್ಟ ಆಯಿತು. ಸೊ ನಿಮ್ಮ ಹತ್ರ ತೋರಿಸ್ಬೇಕು ಅಂತ ಸಿಕ್ಕಾಪಟ್ಟೆ ಆಸೆ ಆಯಿತು. ಸೊ ಹಾಗಾಗಿ ನಾನು ತೋರಿಸ್ತಾ ಇದ್ದೀನಿ ಇದನ್ನು. ಸೊ ಇದು ಬಂದು ಪ್ಯೂರ್ ಕಾಟನ್ ಇರುತ್ತೆ, ಪ್ಯೂರ್ ಕಾಟನ್ ಇದು ವಿತ್ ಬ್ಲ್ಯಾಕ್ ಬಾರ್ಡರ್ ಬರುತ್ತೆ. ಬ್ಲ್ಯಾಕ್ ಬಾರ್ಡರ್ ಜೊತೆ ಗ್ರೇ ಪ್ಯಾಟರ್ನಲ್ಲಿ ಬಂದಿದೆ. ಇದು ಈಗ ಸ್ಟಿಚಿಂಗ್ ಕೊಡೋಕೆ ಹೋಗ್ತಿದ್ದೀನಿ. ಸೊ ನೋಡಿ ಹೇಗಿದೆ, ಇದು ತುಂಬ ಚೆನ್ನಾಗಿದೆ ಗೈಸ್. ಕಲರ್ ಮಾತ್ರ ಸಕ್ಕದಾಗಿದೆ. ಇದು ಚಿತ್ರದುರ್ಗದಲ್ಲಿ ತೊಗೊಂಡಿದ್ದು, ಆಫ್ಲೈನ್ ಶಾಪಲ್ಲಿ ತೊಗೊಂಡಿದ್ದು ಅಂಥದ್ದು ಪ್ಯೂರ್ ಕಾಟನ್ ಸ್ಯಾರಿ ಇದು. ಇದು ಬಿಟ್ಟರೆ ಮೈಸೂರು ಕ್ರೇಪಲ್ಲಿ ಮಾವಿನಕಾಯಿ ಬಾರ್ಡರ್ಸ್ ಇದೆ ತೊಗೊಂಡೆ. ಆ್ಯಂಡ್ ಐಮ್ ಇನ್ ಲವ್ ವಿತ್ ದಿಸ್ ಕಲೆಕ್ಷನ್ಸ್ ಆ್ಯಂಡ್ ಹ್ಯಾವ್ ಬಂಡಲ್ ಆಫ್ ಲೈಕ್ ಹೆಂಗೆ ಅಂದರೆ ಸಿಕ್ಕಾಪಟ್ಟೆ ಕಲರ್ಸ್ ಇದೆ. ನಿಮಗೆ ಸ್ಯಾರಿ ಕಲೆಕ್ಷನ್ಸ್ ಬೇಕು ನಂದು ಅಂತಂದರೆ ನನಗೆ ಕಮೆಂಟಲ್ಲಿ ತಿಳಿಸಿ, ಸ್ಯಾರಿ ಕಲೆಕ್ಷನ್ಸ್ ಮಾಡಿ ಅಂತ. ಸೊ ಸ್ಯಾರಿ ಕಲೆಕ್ಷನ್ಸ್ ಮಾಡ್ತೀನಿ ನಿಮಗೆ. ಸೊ ನೋಡಿ ಇದು ಹೀಗಿದೆ, ಬಾರ್ಡರ್ ಬ್ಲೂ ಕಲರ್ ಬರುತ್ತೆ. ಇದು ಏನು ಫೋನಲ್ಲಿ ಕಾಣಿಸ್ತಿದೆ ಅದೇ ಕಲರೇ ಕಾಣಿಸ್ತಾ ಇದೆ ಇಲ್ಲಿ, ನೋಡ್ತಾ ಇದ್ದೀರಲ್ಲ. ಉಟ್ಕೊಂಡಾಗ ಹೇಗೆ ಕಾಣಿಸುತ್ತೆ ಅನ್ನೋದೇ ನಾನು ವೀಡಿಯೋ ಮಾಡಿ ಹಾಕ್ತೀನಿ ನಿಮಗೆ. ಸೊ ಎಲ್ಲ ಕೆಲಸ ಆಯಿತು, ಮನೆ ಕೆಲಸ ಎಲ್ಲ ಮುಗಿಸಿ ಬೆಳಗ್ಗೆಯಿಂದ ಬರೀ ಮನೆ ಕೆಲಸ ಮಾಡಿದ್ದೆ ಆಯಿತು. ಮನೆ ಕೆಲಸ ಮುಗಿಸಿ ಬಟ್ಟೆ ಎಲ್ಲ ಸ್ಟಿಚಿಂಗ್ ಕೊಟ್ಟು ಬಂದು, ಸೊ ಇವಾಗ ನಾವು ನಮ್ಮ ಹೊಲದಲ್ಲಿ ಮಟನ್ ಮಾಡ್ತಾಯಿದ್ದೀವಿ. ಸೊ ಅಂದರೆ ನಮ್ಮ ಅಂಕಲ್ ಆಂಟಿಯವ್ರ ಹೊಲದಲ್ಲಿ ಎಲ್ಲ ಫ್ಯಾಮಿಲಿ ಎಲ್ಲ ಹೋಗಿ ಗೆಟ್ ಟುಗೆದರ್ ಆಗಿ ಮಟನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಸೊ ಅದ್ರದ್ದು ಸ್ವಲ್ಪ ಗ್ಲಿಂಪ್ಸ್ ಹಾಕ್ತೀನಿ, ಕ್ಲಿಪ್ಸ್ ಹಾಕ್ತೀನಿ. ಸೊ ನೋಡಿ ಹೇಗಿರುತ್ತೆ, ಚೆನ್ನಾಗಿರುತ್ತೆ ಇವತ್ತು. ಆ್ಯಂಡ್ ಇವತ್ತಿನ ದಿನ ಫುಲ್ ಬ್ಯುಸಿಯಾಗಿದ್ದರಿಂದ ಅಂಥ ಸ್ಪೆಷಲ್ ಏನು ಆ್ಯಡ್ ಮಾಡೋಕ್ಕಾಗಲಿಲ್ಲ ನಾನು ಈ ವಿಡಿಯೋದಲ್ಲಿ. ಸೊ ಎಸ್ ಗೈಸ್, ನೋಡೋಣ ಬನ್ನಿ ಅಲ್ಲೆಲ್ಲ ಏನು ಮಾಡ್ತೀನಿ ಅಂತ ತೋರಿಸ್ಬಿಟ್ಟು ವಿಡಿಯೋನ ಎಂಡ್ ಮಾಡುವ. ಆ್ಯಂಡ್ ಗೈಸ್ ಇನ್ನೊಂದು ಹೇಳೋದು ಮರೆತೆ, ನಾನು ಮಟನ್ ಚಿಕನ್ ತಿನ್ನಲ್ಲ, ನಾನು ಪ್ಯೂರ್ ವೆಜ್. ನಾನ್ ವೆಜ್ ಏನೂ ತಿನ್ನಲ್ಲ. ಪ್ಯೂರ್ ವೆಜ್ ಅಂತಲ್ಲ, ಮೊಟ್ಟೆ ತಿಂತೀನಿ, ಬಟ್ ಮಟನ್ ಚಿಕನ್ ಫಿಶ್ ಇದೆಲ್ಲ ಏನೂ ತಿನ್ನಲ್ಲ. ಸೊ ನನಗೇನು ಅಡುಗೆ ಮಾಡ್ಕೊಳ್ಬೇಕು ಅಂತ ಇನ್ನೂ ಥಿಂಕ್ ಮಾಡ್ತಾನೇ ಇದ್ದೀನಿ. ಸೊ ನಾಳೆ ಗುರುವಾರ ಆಗಿರೋದ್ರಿಂದ ಯೋಚನೆ ಮಾಡ್ತಿದ್ದೀನಿ ಏನು ಮಾಡೋದು ಅಂತ. ಸೊ ನೋಡೋಣ ನಾನೇನು ಮಾಡ್ಕೊಂಡು ತಿಂತೀನಿ, ಅಥವಾ ನನಗೇನು ಮಾಡ್ಕೋಬಹುದು ಅನ್ನೋದನ್ನು ಡಿಸೈಡ್ ಮಾಡಿ ತಿಳ್ಕೊಂಡು ತೋರಿಸ್ತೀನಿ. ಭಾಗ್ಯ ಆಂಟಿ ಹಾಯ್ ಮಾಡಿ ಆಂಟಿ.
ಆಂಟಿ ಬರ್ತಾ ಇದೀನಿ ಒಬ್ರ ಕಡೆಯಿಂದ ಒಂದ್ ಕಡೆಯಿಂದ. ಇವ್ರು ನಮ್ ಕುಕ್, ಮೈನ್ ಕುಕ್ ಇವ್ರೆ. ಅದೇ ಹಾಯ್ ಮಾಡದಿ ಎಲ್ಲೂ ಹಾಕ್ಬಿಡ, ಇದು ಯೂಟ್ಯೂಬ್. ಹಾ ಹೌದು. ನವೀನಣ್ಣ ಹಾಯ್. ನವೀನಣ್ಣ ಹಾಯ್ ಮಾಡು ಯೂಟ್ಯೂಬರ್. ನಾನು ಹಿಂಗೆ ಹಾಕ್ತೀನಿ ನಾನು, ಸೀರಿಯಸ್ ಆಗು. ಹಾಯ್ ಮಾಡು. ಮಾಡಿದೀನಿ ನಾನು, ಮಾಡಿ ನೀನು ಹಾಯ್ ಮಾಡು. ನಮಸ್ತೆ. ಎಸ್ ಅಂಕಲ್, ನೀವು ಹಾಯ್ ಮಾಡ್ರಿ ಅಂಕಲ್ ನಮ್ಮ ಚಾನೆಲ್ಗೆ. ಆಯ್ತಮ್ಮ, ಹಾಯ್ ಆಯ್ತು ಅವ್ರದ್ದು. ಅನೋರೆ ಹಾಯ್. ನನ್ನನ್ನು ತೋರ್ಸಿ, ನಾನು ಇಲ್ಲೇ ಇದ್ದೀನಿ. ಸೊ ನಮ್ಮ ಕುಕ್ ಜೊತೆ ಅಸಿಸ್ಟೆಂಟಾಗಿ ವರ್ಕ್ ಮಾಡ್ತಾ ಇದ್ದೀನಿ. ಇಲ್ಲ ಗೈಸ್, ನಾನು ಮಟನ್ ಎಲ್ಲ ತಿನ್ನಲ್ಲ. ಇವಾಗ ಮಟನ್ ಎಲ್ಲ ತಿನ್ನಲ್ಲ. ನನಗೋಸ್ಕರ ತೊಗರಿಕಾಯಿ ಸಾಂಬಾರು ರೈಸ್ ಪಾರ್ಸಲ್ ಮಾಡಿದ್ದಾರೆ. ಸೊ ಅದು ನಾನು ತಿಂತಾ ಇದ್ದೀನಿ. ಸೊ ಸದ್ಯಕ್ಕೆ ಮಟನ್ನು ಹೋಗ್ತಾ ಇದೆ ನೋಡಿ. ಹ್ಞೂ, ಯಾಕೆ ಹೇಳು ಅವ್ರಿಗ. ಅಲ್ಲೆಲ್ಲ ಮುಗಿಸ್ಕೊಂಡು ಬಂದು ಇವಾಗ ಮನೆಗೆ ಬಂದ್ವಿ. ಊಟ ಎಲ್ಲ ಮುಗಿಸ್ಕೊಂಡು, ವಾಕ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಇವಾಗ ಮಲ್ಕೊಳ್ಳೋಣ ಅಂತ ಬಂದಿದ್ದೀವಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಸೊ ನಾಳೆ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ನಿಮಗೆ. ಟಿಲ್ ದೆನ್ ಕೀಪ್ ವಾಚಿಂಗ್. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನೆಲ್. ಲೈಕ್, ಶೇರ್, ಕಮೆಂಟ್ ಹಾಗೂ ನಿಮ್ಮ ಸಪೋರ್ಟ್ ನನಗೆ ಸದಾ ಹೀಗೆ ಇರಲಿ ಅಂತ ಕೇಳ್ಕೊಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್.